ಮಾನವರಿಗೆ ಪಾದವನ್ನು ನಡೆಸುತ್ತಾ ಅಧ್ಯಕ್ಷರು ನೂತನವಾಗಿ ಆಚಿದೇವರ ನಿರ್ಮಕ್ಕೆ ಅಧ್ಯಕ್ಷರಾಗಿ ನಮ್ಮ ಮುಳುಬಾಗಿಲಿಗೆ ಮೊಟ್ಟ ಮೊದಲಿಗೆ ನಮ್ಮನ್ನು ಆಹ್ವಾನಿಸಬೇಕು ಅಂತ ನಮ್ಮ ಸೋಮಣ್ಣ ಹೇಳಿದಾಗ ನಾವು ಈ ಕಡೆಯಿಂದ ದೇವಮೂಲೆಯಿಂದ ಯಾವ ಥರ ಅವರನ್ನು ನಡೆಸಿದ್ರೆ ಇಡೀ ರಾಜ್ಯಾದ್ಯಂತ ಅದೇ ಥರ ನಡೆಯುತ್ತೆ ಅಂತ ಇದರಿಂದ ಎಲ್ಲ ನನ್ನ ಸ್ನೇಹಿತರು ಕುಲಬಾಂಧವರೆಲ್ಲರೂ ಸೇರಿ ಪೂರ್ವಕವಾಗಿ ಬಂದಿರುವುದಕ್ಕೆ ನಿಮ್ಮೆಲ್ಲರಿಗೂ ನಮಸ್ಕಾರ. ಈಗ ಯಾವುದೇ ಒಂದು ಸಮಾಜವನ್ನು ಕಟ್ಟಬೇಕು ಅಂತ ಹೇಳಿದ್ರೆ ಮನಸ್ಸಲ್ಲಿ ಭೇದ ಭಾವ ಬಿಡಬೇಕು. ಮನಸ್ಸಲ್ಲೊಂದು ಇಲ್ಲಿ ಕೂತ್ಕೊಂಡೆ ಬೇರೆ ಬೇರೆ ಥರ ಯೋಚನೆ ಮಾಡೋದು, ಈ ಥರ ಯಾರು ಮನಸ್ಸಲ್ಲಿ ಇದ್ದಾರೋ ಅಂಥವ್ರು ಈಗ ಬರಬಾರ್ದು. ಮುಳಬಾಗ ತಾಲೂಕಿನಲ್ಲಿ ಸಮಾಜವನ್ನು ಕಟ್ಟುವಾಗ ಬರೀ 5 ಜನ ಆಂಜನೇಯ ಸ್ವಾಮಿ ಟೆಂಪಲಲ್ಲಿ ಸೇರಿದ್ರು. 5 ಜನ ಎಷ್ಟು ಬೇಕಾದರೂ ಕಟ್ಟೋದು, ಯಾವ ಥರ ಬೇಕಾದರೂ ಈ ದೇವಮೂಲೆಯಲ್ಲಿ ಆ ಥರ ನಾವು ಮಾಡ್ಕೊಂಡು ಇವತ್ತು ಮಳೆ ಬಂದಿದ್ದಕ್ಕೆ ಸ್ವಲ್ಪ ಕ್ಯಾನ್ಸಲ್ ಆಗಿಬಿಡ್ತಂಥ ಪ್ರೋಗ್ರಾಮ್ ಅಂತೇಳಿ ಬೈಕೆಲ್ಲ ತುಂಬ ನಾನು ಮೇಲೆ ಮಾತಾಡಿದ್ವು. ಒಂದು ಅರ್ಧ ಬಂತು, ಅರ್ಧ ನಿಂತೋಯ್ತು, ಮಳೆ ವಿಪರೀತ ಇತ್ತು ನಮ್ಮಲ್ಲಿ. ಇನ್ನೂ ಒಂದ್ಸಲಿ ದ್ರುತವಾಗಿ ಮಾಡಿಸೋಣ. ಇವಾಗ ನಾವು SC ಜಾತಿಗೆ ಸೇರಿಸ್ಬೇಕು ಅಂತ ಹೇಳಿದ್ರೆ ಇದರಿಂದ ರಾಜಕೀಯ ಪ್ರಾಧಾನ್ಯತೆ ಇರಲೇಬೇಕಾಗುತ್ತೆ. ಇದೇ ನಾವು ಧೋಬಿಘಾಟಲ್ಲಿ ಸೇರಿದಾಗ ಕೃಷ್ಣ ಅವರು ನಿಲ್ತಾರೆ. ಪ್ರತಿಯೊಂದು ತಾಲೂಕಿನಲ್ಲಿ ಇಷ್ಟು ಹಣ ಸಂಗ್ರಹಣೆ ಮಾಡಿ ಇವ್ರು ಕಳಿಸುವುದನ್ನು ವಿಧಾನಸೌಧಕ್ಕೆ ಕಳಿಸಿದ್ರೆ ಅವಾಗ ನಮ್ಮ ಧ್ವನಿ ಇದ್ದಕ್ಕೆ ಒಬ್ಬ ಶಾಸನ ಇರ್ತಾರೆ ಅಂತೇಳಿ ಇದೇ ತಾಲೂಕಿಂದ ನಾವೆಲ್ಲ ಮುಳಬಾಗ ತಾಲೂಕಿನವರೆಗೂ 5 ಲಕ್ಷ ತೆರಿಗೆ ಕೊಟ್ಟು ಬಂದು ಅಲ್ಲಿಂದ ಅದು ಇರಲಿಲ್ಲ. ಎಲ್ಲ ಬಿಡಬಾರ್ದು. ಯಾರು ಆ ಒಂದು ಶಕ್ತಿ ಇದು ಹೋರಾಡೋ ಶಕ್ತಿ ಅವರು ನಿಂತರೆ ಅವ್ರ ಹಿಂದುಗಡೆ ಪ್ರತಿಯೊಬ್ಬ ಯೂಸರು ಇರಬೇಕು, ಎಲ್ಲರೂ ಇರಬೇಕು. ಮಡಿವಾಳ ಸಮಾಜದವರು ಒಬ್ಬರೇ ಇದ್ರೆ ಸಾಕಾಗಲ್ಲ. ಎಲ್ಲ ಸಮಾಜದವರು ಸೇರಿಸಿಕೊಂಡು ಒಂದು ರಾಜಕೀಯ ಪ್ರಾದೇಶಿಕ ತಗೊಂಡು ಹೋಗಿ ಅಸೆಂಬ್ಲಿ ತಂದು ಏನಪ್ಪ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಇದೇ ನಮಗೆ ಒಂದು 10-15 ಕಿಲೋಮೀಟರ್ ಆಗುತ್ತೆ ಆಂಧ್ರ ಗಡಿಯಲ್ಲಿ. ಮೊನ್ನೆ ವಿಜಯವಾಡ ಹೋಗ್ತಾ ಇದೆ. ಗುಂಟೂರಲ್ಲಿ ಪಶ್ಚಿಮ ಒಂದು ಇದರಲ್ಲಿ ಅಭ್ಯರ್ಥಿ ಒಂದು ಎಲ್ಲ ಮಾಧವಿ ಅಂತ ಒಬ್ಬರು ನಮ್ಮ ಸಮಾಜದವ್ರು ಗೆದ್ದಿದ್ದಾರೆ. ಆಮೇಲೆ ನೋಡಿ ಯೂಟ್ಯೂಬಲ್ಲಿ ನೋಡಿಬಿಟ್ಟು ಸಮಾಜಕ್ಕೋಸ್ಕರ ದಿನ ಅಸೆಂಬ್ಲಿಯಲ್ಲಿ ಮಾತಾಡಿದ್ರು. ಕ್ಯಾಬಿನೆಟ್ನಲ್ಲಿ ಚಂದ್ರಬಾಬು ನಾಯ್ಡು ಒಪ್ಕೊಂಡಿದ್ದಾರೆ, ಫೈಲನ್ನು ಸೆಂಟ್ರಲ್ ಕಳಿಸ್ತಾ ಇದ್ದಾರೆ. 1985ರಲ್ಲಿ ಯಾರು ಗಲಾಟೆ ಮಾಡದೇ ಇದ್ರು ನಂದಮುರಿ ತಾರಕ ರಾಮ ಅವರು ಕಳಿಸಿದ್ದಾರೆ ಆಲ್ರೆಡಿ ಸೆಂಟ್ರಲ್ಗೆ. ಅವ್ರ ಪೀರಿಯಡಲ್ಲಿ ಒಂದು MLC ಮಾಡಿದ್ರು. ಆಮೇಲೆ ಬರ್ತಾ ಬರ್ತಾ ಇವಾಗ ಒಂದು MLA ಕೊಟ್ಟಿದ್ದಾರೆ. ಆಯಮ್ಮನೇ ಇವತ್ತು ಧ್ವನಿ ಎತ್ತಾ ಇದ್ದಾರೆ ಈ ಸಮಾಜದ ಬಗ್ಗೆ. ಅದು ನೇನು ಕೆಲವೇ ತಿಂಗಳಲ್ಲಿ ಅದಾಗುತ್ತೆ. ಸೆಂಟ್ರಲ್ ಒಂದು ಕಮಿಟಿ ಇದೆ. ಆ ಕಮಿಟಿಯಲ್ಲಿ ಕರ್ನಾಟಕದವರು ಸೇರಿಕೊಂಡು ನಾವು ಇಲ್ಲೇನಾದರೂ ನಾವು ಸಿಗದೇ ಇದ್ರು ದೆಹಲಿಯಲ್ಲಿ ಹೋಗಿ ಕೂರುವಂಥ ಪ್ರಧಾನಮಂತ್ರಿ ಭೇಟಿ ಆಗುವಂಥದ್ದು ಸ್ವಾಮೀಜಿಯವರ ನೇತೃತ್ವದಲ್ಲಿ ಮತ್ತು ನಮ್ಮ ನಂಜಪ್ಪನವರು, ನಮ್ಮ ಪ್ರಕಾಶ್ ಅವರು ಎಲ್ಲರಲ್ಲಿ ನಾನು ನಿಮ್ಗಿಷ್ಟೇ ಹೇಳೋದು, ಯಾರೇ ಏನೇ ಅಂದ್ಕೊಳ್ಳೋರು, ಯಾರಿಗೆ ಶಕ್ತಿ ಇಲ್ವೋ ಅವ್ರ ಹಿಂದ್ಗಡೆ ಮಾತಾಡೋರು ಅವ್ರನ್ನ ಬಿಡಬೇಕು. ಮುಂದ್ಗಡೆ ಯಾರಾದ್ರೂ ಮಾತಾಡಿದ್ರೆ ಅವ್ರನ್ನಂತ ಮಾಡ್ಕೊಂಡು ಎಲ್ಲ ಯೂನಿಟ್ ಮಾಡ್ತೀವಿ, ರಾಜ್ಯಾದ್ಯಂತ ಪ್ರವಾಸ ಮಾಡಿ. ಯಾಕೆಂದರೆ ಈ ಗಣೇಶನ ಆಶೀರ್ವಾದ ನಿಮ್ಗೆ ಇರ್ತದೆ. ಇಲ್ಲಿಂದ ಪ್ರಾರಂಭ ಮಾಡಿದ್ದೀರಾ, ರಾಜ್ಯದ ಎಲ್ಲ ಕಡೆಯೂ ನಿಮಗೆ ಹಿಂಗೆ ಸಿಗುತ್ತೆ ಅಂತೇಳಿ. ಯಾಕೆಂತಂದರೆ ನೋಯ್ತಾ ಇದ್ದಾರೆ ಜನ. ಅದರಿಂದ ಯೂನಿಟ್ ಮಾಡಿ ಸ್ವಲ್ಪ ನೀವೆಲ್ಲ ಒಂದಾಗಿ ಸಹಕಾರ ಮಾಡ್ತೀರ ಅಂತ. ಜೈ ಕರ್ನಾಟಕ.